ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಅದ್ಭುತ ಬದಲಾವಣೆಯ ಬಗ್ಗೆ. ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ, ಯಾಕೆಂದರೆ ಮುಂದಿನ ಕೆಲ ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಮಕರ ರಾಶಿಯವರೇ, ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ. ಕೆಲವರು ಆರ್ಥಿಕ ಸಂಕಷ್ಟಗಳಿಂದ ಬಳಲ್ತಾ ಇದ್ದಾರೆ. ಇನ್ನೂ ಕೆಲವರು ಸಂಬಂಧಗಳಲ್ಲಿನ ಸಮಸ್ಯೆಗಳು, ಉದ್ಯೋಗದ ಒತ್ತಡ ಅಥವಾ ಮಾನಸಿಕ ಕಳವಳಗೊಂಡ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಿ ಬರ್ತಾ ಇದೆ. ದೇವರ ವಿಶೇಷ ಅನುಗ್ರಹ ಮತ್ತು ಗ್ರಹಗಳ ಶುಭ ಸಂಚಾರದಿಂದ ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೀತಾ ಇದೆ. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮ ಕಡೆಗೆ ಬರ್ತಾ ಇದೆ. ಅದು ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ಕುಟುಂಬದ ವಿಷಯಕ್ಕೆ ಸಂಬಂಧಿಸಿರಬಹುದು. ನಿಮ್ಮ ಪ್ರಯತ್ನಗಳಿಗೆ ಈಗ ಫಲ ಅನ್ನೋದು ಸಿಗಲಾರಂಭಿಸಿದೆ. ಇದುವರೆಗೆ ಅಡಚಣೆಗಳಿಂದ ನಿಮಗೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ನೀವು ಮಾಡಿದ ಪರಿಶ್ರಮ ವ್ಯರ್ಥ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ ಅನ್ನೋದು ಬರಲಿದೆ. ಆ ಅವಕಾಶವನ್ನು ಗುರುತಿಸಿ ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಮಕರ ರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಕಾಣಿಸ್ತಾ ಇವೆ. ಬಾಕಿ ಉಳಿದಿದ್ದ ಹಣ ಮರಳಿ ಬರಬಹುದು. ಕೆಲವು ಜನರಿಗೆ ಹೆಚ್ಚುವರಿ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಮತ್ತು ಗೌರವ ದೊರೆಯಬಹುದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ವ್ಯವಹಾರಗಳು ಸಿಗುವ ಸಾಧ್ಯತೆ ಇದೆ. ಆದರೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕು. ಆತುರದ ಹೂಡಿಕೆಗಳು ಅಥವಾ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗಲಿದೆ. ಬಹಳ ದಿನಗಳಿಂದ ದೂರವಾಗಿದ್ದ ಒಬ್ಬ ಸಂಬಂಧಿಕರಿಂದ ಶುಭ ಸುದ್ದಿ ಬರಬಹುದು. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಬಹುದು. ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಬೆಂಬಲವೇ ನಿಮ್ಮ ಶಕ್ತಿ. ಮನೆಯಲ್ಲೊಂದು ಶುಭ ಕಾರ್ಯದ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಹೊಸ ಬೆಳಕು ಕಾಣಿಸಿಕೊಳ್ತಾ ಇದೆ. ನಿಮ್ಮ ಹೃದಯದಲ್ಲಿನ ಗೊಂದಲಗಳು ದೂರವಾಗುತ್ತೆ. ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಉತ್ತಮ ಬಾಂಧವ್ಯ ಅನ್ನೋದು ನಿರ್ಮಾಣ ಆಗಬಹುದು. ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಬೇಕು. ಸಣ್ಣ ಪುಟ್ಟ ತಿಳುವಳಿಕೆಗಳನ್ನು ದೊಡ್ಡ ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ. ಪ್ರೀತಿ ಮತ್ತು ನಂಬಿಕೆ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಮಕರ ರಾಶಿಯವರೇ, ನಿಮ್ಮ ಆರೋಗ್ಯದ ಕಡೆಗೂ ಗಮನ ಹರಿಸಬೇಕಾಗುತ್ತೆ. ಹೆಚ್ಚು ಒತ್ತಡ ಮತ್ತು ಚಿಂತೆಗಳಿಂದ ದೂರ ಇರಿ. ನಿದ್ದೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ಧ್ಯಾನ ಮತ್ತು ಪ್ರಾರ್ಥನೆಗೆ ಮೀಸಲಿಟ್ಟರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಮನಸ್ಸು ಶಾಂತವಾಗಿದ್ದರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಅನ್ನೋದು ಹೆಚ್ಚಾಗುತ್ತೆ. ಮುಂದಿನ 11 ದಿನಗಳು ನಿಮಗೆ ಬಹಳ ವಿಶೇಷವಾಗಿರಬಹುದು. ಈ ಅವಧಿಯಲ್ಲಿ ನಿಮಗೆ ಸಿಗುವ ಒಂದು ಅವಕಾಶ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಮೊಬೈಲ್ಗೆ ಬರುವ ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಂದು ಭೇಟಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿ ತೆರೆದುಕೊಳ್ಳಬಹುದು. ನೀವು ಈಗಾಗಲೇ ಒಂದು ದೊಡ್ಡ ಕನಸನ್ನು ಹೊಂದಿದ್ರೆ ಅದನ್ನು ಸಾಗಿಸೋದಕ್ಕೆ ಮುಂದುವರಿರಿ. ದೇವರು ನಿಮ್ಮ ಪ್ರಯತ್ನವನ್ನು ಗಮನಿಸಿದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಫಲವನ್ನು ನಿಮಗೆ ನೀಡಲಿದ್ದಾರೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋರು ಮತ್ತು ನಿಮ್ಮ ಯಶಸ್ಸನ್ನು ಸಹಿಸದವರು ಈಗ ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯ ಪಡಲಿದ್ದಾರೆ. ನೀವು ಮೌನವಾಗಿ ಮಾಡಿದ ಪರಿಶ್ರಮ ಈಗ ಎಲ್ಲರಿಗೂ ಗೋಚರ ಆಗ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚುವ ಲಕ್ಷಣಗಳಿವೆ. ನಿಮ್ಮ ಮಾತುಗಳಿಗೆ ಮಹತ್ವ ಸಿಗಲಿದೆ. ಶನಿವಾರದಂದು ಶನಿದೇವರ ಪೂಜೆ ಮಾಡೋದು ನಿಮಗೆ ಶುಭಕರ. ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳನ್ನು ದೂರ ಮಾಡಿ ಹೊಸ ಅವಕಾಶಗಳನ್ನು ಆಕರ್ಷಿಸುತ್ತೆ. ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಲಿದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಿದೆ. ನಿರಾಸೆಯನ್ನು ಬಿಟ್ಟು ಆಶಾವಾದದಿಂದ ಮುಂದೆ ನಡೆಯಿರಿ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನಂಬಿಕೆ ಈಗ ಯಶಸ್ಸಿನ ರೂಪದಲ್ಲಿ ಫಲವನ್ನು ನೀಡಲಿದೆ. ಮುಂದಿನ ದಿನಗಳಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಗೌರವ ನಿಮ್ಮ ಜೀವನವನ್ನು ತುಂಬಲಿ. ಕಮೆಂಟಲ್ಲಿ ಜೈ ಶನಿದೇವ ಅಂತ ಬರೀರಿ ಮತ್ತು ಈ ಶುಭ ಸಂದೇಶವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.